Hi friends, welcome back again. ಹೇಗಿದ್ದೀರಾ ಎಲ್ಲರೂ? ಸೊ ನೀವು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ. ನಾನು ಅಮೆರಿಕದಲ್ಲಿರೋ ವಾಷಿಂಗ್ಟನ್ ಸ್ಟೇಟ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ಇವತ್ತು ವಿಡಿಯೋ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು, ಮತ್ತೆ ನನ್ನ ಕಿಚನ್ ಆರ್ಗನೈಸ್ ಮಾಡ್ತಾನೆ ಇದೀನಿ ಅಲ್ವಾ. ಇದು ಆಲ್ಮೋಸ್ಟ್ ಒಂದು 4 ಎಪಿಸೋಡ್ ತಗೊಳುತ್ತೆ ಅಂತ ಹೇಳ್ಬೋದು. ನಾನು ದಿನ ಒಂದೊಂದೇ ಮಾಡ್ಕೊಂತ ಹೋಗ್ತಾ ಇದೀನಿ, ಅರ್ಜೆಂಟ್ ಮಾಡ್ತಾ ಇಲ್ಲ. ಸೊ ಹರಿ ಮಾಡೋದ್ರಿಂದ ನಾನು ಮತ್ತೆ ಅಗೇನ್ ಎರಡನೇ ಸಲ ಮತ್ತೆ ಯಾವ ತರ ಜೋಡಿಸೋದು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಟೈಮ್ ತಗೊಂಡು ನೀಟಾಗಿ ನನ್ನ ಅಡಿಗೆ ಮನೆಯನ್ನ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಹೋಗ್ತಾ ಇದೀನಿ. ಸೊ ಇವತ್ತು ನಾನು ನನ್ನ ಫ್ರಿಡ್ಜ್ ನ ಆರ್ಗನೈಸ್ ಮಾಡ್ತೀನಿ, ನೀಟಾಗೆಲ್ಲ ಜೋಡಿಸ್ಕೊಂತೀನಿ ಎಲ್ಲ. ಹಾಗೆ ಹೊಸ ಮನೆಗೆ ಬಂದ ತಕ್ಷಣ ಹೇಗಿರುತ್ತೋ ಹಾಗಾಗಿ ಎಲ್ಲ ಇಟ್ಕೊಂಡ್ಬಿಟ್ಟಿದೀನಿ. ಹಾಗೆ ಈ ಫ್ರಿಡ್ಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಮ ಲಾಸ್ಟ್ ಫ್ರಿಡ್ಜ್ ಗಿಂತ. ಸೊ ಅದಕ್ಕೆ ಇದನ್ನ ನೀಟಾಗಿ ಆರ್ಗನೈಸ್ ಮಾಡಿ ಇವಾಗ ನಾನು ನನ್ನ ದಿನನಿತ್ಯ ಬಳಕೆಗೆ ರೆಡಿ ಮಾಡ್ಕೋಬೇಕು. ಹಾಗೆ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ. ನನ್ನ ಹಳೆ ವಿಡಿಯೋ ನೀವು ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ನಾನು ಪ್ಯಾಂಟ್ರಿ ಕೂಡ ಆರ್ಗನೈಸ್ ಮಾಡಿದೀನಿ. ಹಾಗೆ ನನ್ನ ಅಡಿಗೆ ಮನೆ ಫುಲ್ ಯಾವ ತರ ಎಲ್ಲ ನಾನು ಜೋಡಿಸ್ಕೊಂಡಿದೀನಿ ಅಂತ ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ, ಕೆಳಗಡೆ ಲಿಂಕ್ ಕೂಡ ಅಟ್ಯಾಚ್ ಮಾಡಿದೀನಿ. ಓಕೆನಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಡೇ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಆಲ್ಮೋಸ್ಟ್ ಇಲ್ಲಿ ಟೈಮ್ ಅಂದ್ರೆ ಇವಾಗ ಮಧ್ಯಾಹ್ನ 1:30 ಆಗಿದೆ. ಬೆಳಕು ಚೆನ್ನಾಗಿ ಬರ್ತಾ ಇದೆ. ಇನ್ನೇನು ಸಮ್ಮರ್ ಬರೋ ಟೈಮ್ಗೆ ಸ್ವಲ್ಪ ಸ್ಟ್ರೆಚ್ ಆಗ್ತಾ ಇದೆ. ಸೊ ಹಾಗಾಗಿ ಬೆಳಕು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಈ ಹೊಸ ಮನೆಯಲ್ಲಿ ಫುಲ್ ಒಂದ್ ಸೈಡ್ ಫುಲ್ ಈ ತರ ವಿಂಡೋಸ್ ಎಲ್ಲ ಇರೋದ್ರಿಂದ ತುಂಬಾನೇ ಖುಷಿ ಅನ್ಸುತ್ತೆ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಾನು ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ, ಸ್ವಲ್ಪ ಇದೆಲ್ಲ ನೀಟಾಗಿ ಆರ್ಗನೈಸ್ ಆದ್ಮೇಲೆ ಮಾಡೋಣ ಅಂತ. ಸೊ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ, ವಿಡಿಯೋಸ್ ಮಾಡೋದಕ್ಕೂ ಸಖತ್ ಖುಷಿ ಅನ್ಸುತ್ತೆ. ಸೊ ಬನ್ನಿ ಹೀಗೆ ಮಾತಾಡ್ತಾ ಇದ್ರೆ ನಿಮ್ ಜೊತೆ ಹಾಗೆ ನಾನು ಮಾತಾಡ್ತಾನೆ ಇರ್ತೀನಿ. ಫ್ರಿಡ್ಜ್ ಸ್ಟಾರ್ಟ್ ಮಾಡೋಣ. ನಮ್ಮನೇಲಿ ಇರೋದು ಸ್ಯಾಮ್ಸಂಗ್ ಫ್ರಿಡ್ಜ್. ಇದು 10 ವರ್ಷ ವಾರಂಟಿ ಇದೆ. ನೀವಿಲ್ಲಿ ನೋಡಿದ್ರೆ ಡಬಲ್ ಡೋರ್ ಇದೆ, ಹಾಫ್ ಡಬಲ್ ಡೋರ್ ಇದೆ. ಹಾಗೆ ಕೆಳಗಡೆ ಡ್ರಾಯರ್ ಪ್ಯಾಟರ್ನ್ ಇದೆ. ನಾನು ಫ್ರಿಡ್ಜ್ ಯಾವ ತರ ಓಪನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾನೇ ಮೆಸ್ಸಿ ಆಗಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ನೋಡಿ ಈ ತರ ಇದೆ. ಆಲ್ಮೋಸ್ಟ್ ಫುಲ್ ಒಂಥರ ಗಜಿಬಿಜಿ ಅನಿಸ್ತಾ ಇಲ್ವಾ ನಿಮ್ಗೆ? ನಾನು ನಿಮ್ಗೆ ತೋರ್ಸೋದಕ್ಕೆ ಅಂತ ಗ್ರಾಸರಿ ಶಾಪಿಂಗ್ ಬಂದು ಅದನ್ನ ನೀಟಾಗಿ ಜೋಡಿಸ್ಬಿಟ್ಟು ಆತರ ಏನು ಮಾಡ್ತಾ ಇಲ್ಲ. ನಾನು ಲಾಸ್ಟ್ ಕೂಡ ಅಷ್ಟೇ ಮನೇಲಿ ಏನಿರುತ್ತೋ ಅದನ್ನ ಅಚ್ಚುಕಟ್ಟಾಗಿ ನಾವು ಯಾವ ತರ ಇಟ್ಕೋಬಹುದು ಅಂತ ಆ ತರ ತೋರಿಸ್ತೀನಿ ಅಷ್ಟೇ. ಸೊ ಇದಕ್ಕೆ ನಾನು ಕಂಟೈನರ್ಸ್ ತಗೊಂಡ್ಬಂದಿದ್ದೆ. ಇಲ್ಲಿಗೆ ಒಂದು ನಿಮಿಷ. ಸೊ ಇಲ್ಲಿ ಒಂದು 8 ಕಂಟೈನರ್ಸ್ ತಗೊಂಡ್ಬಂದಿದ್ದೀನಿ. ಇದು ನನ್ನ ಫ್ರಿಡ್ಜ್ ಸೈಜ್ಗೆ ಆಗೋ ತರ ತಗೊಂಡಿದ್ದೀನಿ. ನನಗೆ ಕಲರ್ ಕೂಡ ತುಂಬಾ ಇಷ್ಟ ಆಯ್ತು. ಒಂಥರ ಲೈಟ್ ಗ್ರೇ ಫಿನಿಶಿಂಗ್ ಇದೆ, ಒಂಥರ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನ್ ಇಟ್ಟಿದೀವಿ ಅಂತೆಲ್ಲ ಈಸಿಯಾಗಿ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ನೀವು ನೋಡಿದ್ರೆ ಎಲ್ಲಾನು ಈ ತರ ಇದೆ ನೋಡಿ, ಎಲ್ಲಾನು ಮೆಸೇಜ್ ಇದೆ. ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಆಗಿರ್ಬೋದು, ಅದೆಲ್ಲ ಇದರಲ್ಲಿ ಜಾಸ್ತಿ ಕೋಲ್ಡ್ ಬೇಡ ಅಂದ್ರೆ ಇದ್ರಲ್ಲಿ ಇಡ್ಬೋದು ಐಟಮ್ ಎಲ್ಲ. ಸೊ ಇದು ಇವಾಗ ನೀಟಾಗಿ ಪ್ಲಾನ್ ಮಾಡಿಬಿಟ್ಟು ಇದನ್ನೆಲ್ಲ ಹೊರಿಸ್ಕೊಂಡು ನಾನು ಕ್ಲೀನ್ ಮಾಡಬೇಕು. ಹಾಗೆ ಇದರಲ್ಲಿ ಆಲ್ರೆಡಿ ಎಷ್ಟೊಂದು ದಿನದಿಂದ ಐಟಮ್ಸ್ ಹಾಗೇನೆ ಇದೆ. ಅದನ್ನು ಕೂಡ ಏನಾದ್ರು ಇದ್ರೆ ಫಿಲ್ಟರ್ ಮಾಡಿಬಿಟ್ಟು ಎಲ್ಲ ಆಚೆ ತೆಗಿಬೇಕು. ಅಲ್ಲೂ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಎಷ್ಟೊಂದು ಐಟಮ್ಸ್ ಇತ್ತು, ಅದನ್ನೆಲ್ಲಾನು ಬಿಸಾಕ್ಬಿಟ್ಟೇನೆ ಬಂದಿದೆ, ಸಾಸಸ್ ಎಲ್ಲ. ಬಟ್ ಇನ್ನು ಏನಾದ್ರು ಉಳ್ಕೊಂಡಿದೆ ಅದನ್ನೆಲ್ಲ ಫಿಲ್ಟರ್ ಮಾಡ್ತೀನಿ. ಸೊ ಇದು ಬಂದು ಈ ತರ ಫ್ರಿಡ್ಜ್ ಕಂಟೈನರ್ಸ್ ಅಲ್ಲೂ ಕೂಡ ನಾನು ಈ ತರ ಸ್ವಲ್ಪ ನಾರ್ಮಲ್ ಆಗಿನೇ ರೆಗ್ಯುಲರ್ ಆಗಿ ನನಗೆ ಯಾವ ತರ ಕನ್ವೀನಿಯಂಟ್ ಆಗಿ ಯೂಸ್ ಮಾಡ್ಬೋದು ಆ ತರ ಕಂಟೈನರ್ಸ್ ಎಲ್ಲನೇ ಪಿಕ್ ಮಾಡಿದೀನಿ. ಇವಾಗ ನನ್ನ ಸ್ಟೋರೇಜ್ ಕೂಡ ಅದೇ ತರನೇ ಯೂಸ್ ಮಾಡಿದ್ದೆ. ನೋಡಿ ಈ ಬಾಕ್ಸಸ್ ಬಂದು ಈ ತರ ದೊಡ್ಡದು ಸ್ಪೇಸ್ ಇದೆ, ಈ ತರ ಒಳಗಡೆ ಎಲ್ಲ ತುಂಬಾ ದೊಡ್ಡದಾಗಿದೆ. ಸೊ ಇದ್ರಲ್ಲಿ ನಾನು ಅಟ್ಲೀಸ್ಟ್ ಒಂದು 2-3 ತರಕಾರಿ ಇಟ್ಕೋಬಹುದು, ಇಲ್ಲ ಸೊಪ್ಪನ್ನ ಬಿಡಿಸಿ ಇಟ್ಬಹುದು. ಇವಾಗ ನೀವು ನೋಡಿದ್ರಲ್ಲ ದೊಡ್ಡ ಪ್ಯಾಕೆಟ್ಸ್ ತಂದ್ರೆ ಸೊ ಅದು ಕೂಡ ಫುಲ್ ಫಿಟ್ ಆಗುತ್ತೆ. ಸೊ ಹಾಗಾಗಿ ಆ ತರ ಐಡಿಯಾ ಮಾಡ್ಕೊಂಡು ನನ್ನ ಫ್ರಿಡ್ಜ್ಗೆ ಹಿಡಿಯೋ ಅಷ್ಟು ಒಂದು 8 ಕಂಟೈನರ್ಸ್ ನ ತಗೊಂಡ್ ಬಂದಿದ್ದೀನಿ. ಆಲ್ರೆಡಿ ಇದರಲ್ಲಿ ಡ್ರಾಯರ್ಸ್ ಎಲ್ಲ ಇದೆ. ಬನ್ನಿ ಒಂದ್ಸಲ ಹತ್ರದಿಂದ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಅಮೆರಿಕದಲ್ಲಿ ಸ್ವಲ್ಪ ಯಾವಾಗ್ಲೂ ಕ್ಲೈಮೇಟ್ ಸ್ವಲ್ಪ ಡಿಫ್ರೆಂಟ್ ಆಗೋದ್ರಿಂದ ಸೊ ಈ ತರ ಇಲ್ಲಿ ಯಾವಾಗ್ಲೂ ಫ್ರೀಜರ್ ಸ್ವಲ್ಪ ದೊಡ್ಡದಾಗೇನೆ ಇರುತ್ತೆ. ಸೊ ಇದರಲ್ಲಿ ನಾವೆಲ್ಲ ಈ ತರ ಫ್ರೋಜನ್ದು ತರಕಾರಿಗಳನ್ನೆಲ್ಲ ತಗೊಂಡ್ಬಂದು ಇಟ್ಕೊಂಡಿರ್ತೀವಿ. ನೋಡಿ ಈ ತರ
ಇನ್ನು ಇದು ಅವರೆಕಾಳಿದೆ, ಜೊತೆಗೆ ಇದು ನುಗ್ಗೆಕಾಯಿ ಆಗಿರ್ಬೋದು, ತೊಗರಿ ಕಾಳು. ಸೊ ಈ ಥರದ್ದನ್ನೆಲ್ಲ ಎಲ್ಲ ರೆಡಿ ಇರೋದನ್ನ ತೊಗೊಂಬಂದಿದ್ದೀವಿ. ಹಾಗೆ ಕೆಳಗಡೆ ಕೂಡ ಎಲ್ಲ ತರಕಾರಿ ಎಲ್ಲ ಇದೆ. ಇದನ್ನು ನಾನು ನೀಟಾಗಿ ಜೋಡಿಸ್ಕೋಬೇಕು, ಜೋಡಿಸಿಲ್ಲ, ಹಾಗಾಗಿ ಇದೆಲ್ಲ ಮೆಸ್ಸಿ ಆಗಿದೆ ನೋಡಿ. ಹಾಗೆ ಇದ್ರಲ್ಲಿ ನೋಡಿದರೆ ನೀವು ನೋಡಿ, ಈ ಥರ ತರಕಾರಿ ಎಲ್ಲ ನೀಟಾಗಿ ಆರ್ಗನೈಸ್ ಆಗಿಲ್ಲ, ಎಲ್ಲ ಅದೇ ಥರ ಮೆಸ್ಸಿ ಆಗಿದೆ, ಬೇರೆ ಕವರ್ಸೇ ಕಾಣ್ತಾ ಇದೆ ನಿಮಗೆ. ಸೊ ಇದನ್ನು ನೀಟಾಗಿ ಜೋಡಿಸ್ಕೋಬೇಕು. ಹಾಗೆ ಇಲ್ಲಿ ವಾಟರ್ ಇದೆ, ಐಸ್ ಕ್ಯೂಬ್ ಇದೆ, ಕ್ರಸ್ಟ್ ಐಸ್ ಬೇಕಿದ್ರೆ ಇಲ್ಲಿ ಬರುತ್ತೆ. ತುಂಬಾ ತಣ್ಣಗಿದೆ ನೀರು ಬಂದು. ಸೊ ಇಲ್ಲಿ ನೋಡಿ, ಇಲ್ಲಿ ಸಾಸಸ್ ಇಟ್ಟಿದ್ದೀನಿ, ಅಂದರೆ ಕರೆಕ್ಟಾಗಿ ಆರ್ಗನೈಸ್ ಆಗಿಲ್ಲ. ಟು ಬಿ ಆನೆಸ್ಟ್ ಇಲ್ಲೆಲ್ಲ ಬೇರೆ ಮಿಲ್ಕ್ ಆ ಥರ ಎಲ್ಲ ಇಡ್ಬೋದು, ನಾನು ನೀಟಾಗಿ ಆರ್ಗನೈಸ್ ಮಾಡಿಲ್ಲ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಈ ಥರ ಇದೆ. ಸೊ ಇದು ಡ್ರಾಯರ್ಸ್ ಖಾಲಿ ಮಾಡಿದ್ದೀನಿ, ಇದರಲ್ಲೆಲ್ಲ ಏನೇನೋ ಇಟ್ಟಿದೆ, ಎಲ್ಲ ಖಾಲಿ ಇದೆ. ಎಲ್ಲನೂ ನೀಟಾಗಿ ಇನ್ನೊಂದ್ಸಲ ಒರೆಸ್ಕೋಬೇಕು. ಒರೆಸ್ಕೊಂಡು ಇವಾಗ ನೀಟಾಗಿ ಆರ್ಗನೈಸ್ ಮಾಡ್ತೀನಿ. ಇವಾಗ ನನ್ನ ಏನು ಕಂಟೈನರ್ಸ್ ತಂದಿದ್ದೀನಲ್ವಾ, ಫ್ರಿಜ್ ಕಂಟೈನರ್, ಒಂದ್ಸಲ ಇಟ್ಬಿಟ್ಟು ನೋಡೋಣ ಕರೆಕ್ಟಾಗಿ ಆಗುತ್ತಾ ಅಂತ. ಆಗುತ್ತೆ ಅಂತ ಅನ್ಕೊತೀನಿ. ಎಸ್ ನೋಡಿ, ಈ ಥರ ಆಗುತ್ತೆ. ಒಂದರಲ್ಲಿ 4 ಕಂಟೈನರ್ಸ್ ಇಡ್ಬೋದು ಒಂದು ಲೈನಲ್ಲಿ. ನಾನು ಆ ಥರ ಪ್ಲ್ಯಾನ್ ಮಾಡಿ 8 ಕಂಟೈನರ್ಸ್ ತೊಗೊಂಡಿದ್ದೀನಿ. ಸೊ ದಟ್ ನಾನು ಈ ಥರ ಎಲ್ಲ ಹಾಗಾಗೇ ಪ್ಯಾಕ್ ಎಲ್ಲ ಇಡೋದು ತಪ್ಪುತ್ತೆ ಅಂತ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನ್ಕೊಂತೀನಿ. ಮೊದಲಿಗೆ ನಾನು ಫ್ರಿಜ್ಜಲ್ಲಿ ಇರೋದನ್ನೆಲ್ಲ ಆಚೆ ತೆಗೆದಿಟ್ಟು ಎಲ್ಲಾನು ಒರೆಸ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ.
ಆರ್ಗನೈಸ್ ಆಗಿದೆ. ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ. ನೋಡಿದ್ರಲ್ಲ, ನೋಡಿ ಎಷ್ಟೊಂದು ಟ್ರಾಶ್ ಇದೆ. ಬರೀ ಎಲ್ಲಾನು ಕವರ್ಸ್ ಇದೆ. ಆಲ್ಮೋಸ್ಟ್ 90% ಕವರ್ಸ್ ಇತ್ತು ಫ್ರಿಡ್ಜ್ ಅಲ್ಲಿ, ಅದನ್ನೆಲ್ಲ ಕ್ಲಿಯರ್ ಔಟ್ ಮಾಡಿದೀನಿ. ಇವಾಗ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿದೆ. ನೋಡಿದ್ರಲ್ಲ ಯಾವ ತರ ಎಲ್ಲ ಜೋಡಿಸ್ಕೊಂತಿದ್ದೆ ಅಂತ. ಬನ್ನಿ ಒಂದ್ಸಲ ಕರೆಕ್ಟ್ ಆಗಿ ತೋರಿಸ್ತೀನಿ. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ನನ್ನ ಹತ್ರ ಏನಿರುತ್ತೋ ಅದನ್ನೇ ಆರ್ಗನೈಸ್ ಮಾಡಿಬಿಟ್ಟು ನೀಟಾಗಿ ಹೊಂದಿಸ್ಕೊಂಡಿದ್ದೀನಿ. ಇದು ಬಂದು ಕೆಳಗಡೆ ಫ್ರೀಸರ್. ಸೊ ಇದರಲ್ಲಿ ನಾನು ನೀಟಾಗಿ ಡಿವೈಡ್ ಮಾಡಿಟ್ಟಿರಲಿಲ್ಲ. ನೋಡಿದ್ರಲ್ಲ, ಆಗಲೇ ಎಲ್ಲನೂ ಆಗಾಗೇನೆ ಪೋರ್ ಮಾಡಿಬಿಟ್ಟಿದೆ. ಮೊದಲನೇ ಡ್ರಾ ಓಪನ್ ಮಾಡೋಣ. ಇದಂತೂ ಸ್ಟೋರೇಜ್ ತುಂಬಾ ಚೆನ್ನಾಗಿದೆ, ತುಂಬ ಜಾಸ್ತಿ ಇದೆ. ಇಲ್ಲಿ ನಾನು ಬಟರ್ ಆಗಿರ್ಬೋದು, ಹಾಗೆ ಇಲ್ಲಿ ವೆಜಿಟೇಬಲ್ಸು. ನನಗೆ ಏನಾದರೂ ಇಂಡಿಯನ್ ಸ್ಟೋರ್ ಹೋಗಿಲ್ಲ, ಫ್ರೆಶ್ ವೆಜಿಟೇಬಲ್ಸ್ ಇಲ್ಲ ಅಂದಾಗ ಈ ಥರ ತೊಗರಿಕಾಳು, ಬೆಂಡೆಕಾಯಿ ಈ ಥರದ್ದು ಪ್ಯಾಕೆಟ್ ಒಂದು 4 ಥರ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲೇ ಆರ್ಗನೈಸ್ ಮಾಡಿದ್ದೀನಿ. ನೀವು ಫಸ್ಟ್ ರೋ ಏನು ನೋಡಿದ್ರೂ ಇಲ್ಲೆಲ್ಲ ವೆಜಿಟೇಬಲ್ಸೇ ಇರೋದು. ಸೊ ಎಲ್ಲ ಥರ ವೆಜಿಟೇಬಲ್ಸ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ದಟ್ ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಹಾಗೆ ಓಪನ್ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಐಡಿಯಾ ಬರುತ್ತೆ ದಿನನಿತ್ಯ. ಸೊ ಇದು ಇಲ್ಲಿದೆ. ಸೊ ನೆಕ್ಸ್ಟಲ್ಲಿ ಬಂದು ಈ ಕಡೆ ಬಂದರೆ ನಿಮಗೆಲ್ಲ ಫ್ರೂಟ್ಸು, ಬೆರೀಸ್ ಸಿಗುತ್ತೆ. ನೋಡಿ, ಇಲ್ಲಿ ಎಲ್ಲ ಮಿಕ್ಸ್ ಫ್ರೂಟ್ಸ್ ಬೆರೀಸ್ ಇದೆ, ಮ್ಯಾಂಗೋದಿದೆ, ಚಿಕ್ಕು ಇದೆ. ಆ ಥರ ಎಲ್ಲ ಡಿಫ್ರೆಂಟಾಗಿ ಇರೋ ಬೆರೀಸು, ಫ್ರೂಟ್ಸ್ ಎಲ್ಲನೂ ಈ ಸೈಡಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ನಾವು ಸ್ಮೂತಿ ಎಲ್ಲ ಮಾಡಬೇಕಾದ್ರೆ ಈ ಕಡೆ ಹಾಗೆ ಈಸಿಯಾಗಿ ಯಾವ್ದು ಬೇಕೋ ಅದು ಪಿಕ್ ಮಾಡ್ಬೋದು. ಹಾಗೆ ಇಲ್ಲಿ ಎಷ್ಟೊಂದು ಥರ ಎಲ್ಲ ಪ್ಯಾಕಲ್ಲಿ ಇರೋದ್ರಿಂದ ಹುಡ್ಕೋದೇ ಬೇಕಿಲ್ಲ. ಇವಾಗ ಈ ಥರ ಡಿವೈಡ್ ಮಾಡಿ 3 ಸೆಕ್ಷನ್ ಮಾಡಿ ಇಟ್ಟಿರೋದ್ರಿಂದ ಸೊ ಹಾಗೇನೆ ಕ್ವಿಕ್ಕಾಗಿ ಗ್ರ್ಯಾಬ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಇದರಲ್ಲಿ ಫ್ರೆಂಚ್ ಫ್ರೈಸ್ ಇದೆ, ಹಾಗೆ ಸ್ಪ್ರಿಂಗ್ ರೋಲ್ಸ್ ಆಗಿರ್ಬೋದು, ಮೂಲಂಗಿ ಪರೋಟ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ, ರೇರಾಗಿ ಮಾಡ್ಕೊತಾ ಇರ್ತೀವಿ ಪಿಕ್ಕಾಗಿ ಎಲ್ಲಾದರೂ ಆಚೆ ಹೋಗಿ ಬಂದಾಗ. ಸೊ ಈ ಥರ ಈ ಕಡೆ ಬಂದುಬಿಟ್ಟು ಎಲ್ಲ ಫ್ರೋಝನ್ ರೆಡಿ ಟು ಈಟ್ ಫುಡ್ ಇದೆ. ಸೊ ನೋಡಿದ್ರಲ್ಲ, ಇಲ್ಲಿ 3 ಸೆಕ್ಷನ್ ಇದೆ. ಆಲ್ಮೋಸ್ಟ್ ಈ ಫ್ರಿಡ್ಜಲ್ಲೇ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸ್ಕೋಬೋದು, ಆ ಥರನೇ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಫ್ರೂಟ್ಸ್ ಇದೆ, ಇದಿದೆ. ಸೊ ಇದು ಡನ್. ಓಕೆ, ಸೊ ಇದನ್ನು ಓಪನ್ ಮಾಡಿದ್ರೆ ಫುಲ್ ಎಂಟಿ. ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಫುಲ್ ಎಂಟಿ ಇದೆ. ಐ ಆಮ್ ಸೋ ಹ್ಯಾಪಿ. ನಾನು ಏನಾದರೂ ತೊಗೊಂಡು ಬಂದರೆ ಆರಾಮಾಗಿ ನಂಗೆ ಸ್ಪೇಸ್ ಇಲ್ಲ ಅನ್ನೋದು ಪ್ರಾಬ್ಲಮ್ ತಪ್ಪುತ್ತೆ. ನೀಟಾಗಿ ಆರ್ಗನೈಸ್ ಮಾಡಿರೋದ್ರಿಂದ ಇದೆಲ್ಲ ಫುಲ್ ಎಂಟಿ ಆಗಿದೆ. ನಾನಿನ್ನು ಎಷ್ಟೊಂದು ಸ್ಟಫ್ನ ಸ್ಟೋರ್ ಮಾಡ್ಬೋದು. ಸೊ ಬನ್ನಿ ಇಲ್ಲಿ ಮೇಲ್ಗಡೆ ಹೋಗೋಣ. ನೋಡಿದ್ರಲ್ಲ, ನೋಡಿ ಆಗಲೇ ಯಾವ ಥರ ಇತ್ತು ಅಂತ. ಸೊ ಇದು ಎಲ್ಲ ಥರ ಸೈಜ್ ಕಂಟೈನರ್ಸ್ಗೆ ಸೂಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಇದೇ ರೋಡ್ನ ಸಾಸ್ ಎಲ್ಲ ಇಡೋದಕ್ಕೆ ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲೆಲ್ಲ ಸಾಸ್ ಇದೆ, ಎಲ್ಲ ಥರದ್ದು. ಹಾಗೆ ನೆಕ್ಸ್ಟು ಬಂದರೆ ಇಲ್ಲಿ ಮಿಲ್ಕ್ ಮತ್ತು ಕರ್ಡ್ ಇಟ್ಟಿದ್ದೀನಿ. ನಾರ್ಮಲಾಗಿ ಯಾವಾಗಲೂ ರೆಗ್ಯುಲರಾಗಿ 2 ಥರ ಈ ಥರದ್ದೇ ಪ್ಯಾಕೆಟ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ 2 ಫಿಟ್ ಆಗುತ್ತೆ ಇಲ್ಲಿ. ಮತ್ತು ಒಂದು ಕರ್ಡ್ ಬಾಕ್ಸ್. ಸೊ ಇದನ್ನು ಜಾಸ್ತಿ ಪಿಕ್ ಮಾಡ್ತಾ ಇರ್ತೀವಿ ಮೋಸ್ಟ್ ಆಫ್ ದ ಟೈಮು. ಹಾಗೆ ಮೇಲ್ಗಡೆ ಬಂದರೆ ನಿಮಗೆಲ್ಲ ಪಿಕಲ್ ಆಗಿರ್ಬೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಸೊ ನೀವು ನೋಡಿದರೆ ಅನಿಸುತ್ತೆ, ನಾನು ಇದು ಲಿಂಡೋ ಚಾಕ್ಲೇಟ್ ಹಾಗೆಯೇ ಪೋರ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ನಾನು ನಾರ್ಮಲಾಗಿ ಈ ಚಾಕ್ಲೇಟ್ ತುಂಬಾ ಇಷ್ಟಪಟ್ಟು ತಿಂತೀನಿ. ಯಾವಾಗಾದರೂ ತಿನ್ನಬೇಕು ಅಂದಾಗ ಹಾಗೆ ಕ್ವಿಕ್ಕಾಗಿ ಗ್ರ್ಯಾಬ್ ಮಾಡೋದಕ್ಕೆ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಈ ಥರ ಬೈಟ್ಸ್ ಹೀಗೆ ಪೋರ್ ಮಾಡಿದ್ದೀನಿ. ಇದು ಬಂದು ಪಾನಿಪುರಿ ರೆಡಿ ಮಸಾಲ. ಸೊ ಅದನ್ನು ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನನಗಿನ್ನೂ ಎಕ್ಸ್ಟ್ರಾ ಏನಾದರೂ ಜಿಂಜರ್ ಏನಾದರೂ ತೊಗೊಂಡು ಬಂದ್ರೂ ಸ್ಟೋರ್ ಮಾಡ್ಬೋದು. ನೋಡಿ, ಇಲ್ಲೂ ಕೂಡ ಇನ್ನೂ ಖಾಲಿ ಇದೆ. ನಾವು ಯೂಶ್ವಲಿ ಸ್ಪ್ರೈಟ್ ಆ ಥರ ಎಲ್ಲ ತುಂಬಾ ಸ್ಟೋರ್ ಮಾಡ್ತಾ ಇದ್ವಿ. ಸದ್ಯಕ್ಕೆ ಸೋಡಾ ಸ್ವಲ್ಪ ಸ್ಟಾಪ್ ಮಾಡಿರೋದ್ರಿಂದ ಕುಡಿಯೋದು. ಸೊ ಹಾಗಾಗಿ ಇದೆಲ್ಲ ಎಂಟಿನೇ ಅನಿಸುತ್ತೆ ನಿಮಗೆ. ಆದಷ್ಟು ನಾವು ಪಿಕ್ ಮಾಡ್ತಾ ಇಲ್ಲ ಹೋದ್ರೂ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆಗಲೇ ನೋಡಿದ್ರಲ್ವಾ ನೀವು ಯಾವ ಥರ ಇದೆ ಅಂತ. ನನಗೆ ಈ ಕಂಟೈನರ್ಸ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ನೀವು ನೋಡಿ, ಪಾಲಕ್ ಸೊಪ್ಪನ್ನೇ 3 ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು. ಜಾಸ್ತಿ ಇತ್ತು, ಹಾಗಾಗಿ ಅದು ಖಾಲಿ ಆದರೆ ನಾನು ಇನ್ನೂ 2 ಬಾಕ್ಸ್ ಎಕ್ಸ್ಟ್ರಾ ಉಳಿಯುತ್ತೆ ನಾನು ಬೇರೆ ತರಕಾರಿ ಎಲ್ಲ ತುಂಬ್ಕೊಳೋದಕ್ಕೆ. ಹಾಗೆ ಹಣ್ಣುಗಳು ಎಲ್ಲನೂ ಇನ್ನೂ ಆರಾಮಾಗಿ ಇಟ್ಕೋಬೋದು. ಇವಾಗ ಇಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ಇನ್ನೂ ಖಾಲಿ ಇದ್ದಾವೆ ಈ 2 ಡ್ರಾಸ್. ಸೊ ಏನಾದರೂ ಬೇಕಿದ್ರೆ ನೆಕ್ಸ್ಟು ನಾನು ಯೂಸ್ ಮಾಡ್ಕೋಬೋದು. ನೀವು ನೋಡ್ದಂಗೆ ನಾನು ಆದಷ್ಟು ಸ್ವಲ್ಪ ಸ್ಪೇಸೆಲ್ಲ ಇಟ್ಕೊಂಡೇ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಇವಾಗ ನನ್ನ ಫ್ರಿಡ್ಜ್? ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ವಿಡಿಯೋಸು? ನನ್ನ ಪ್ರಕಾರ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ.